ಇನ್ನೊಂದಾವರ್ತಿ ನಿಮ್ಮ ಮುಂದೆ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರಂ. ನಾನಿವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ ಯಾವುದನ್ನು ಹೇಳಿದಲ್ಲೇ ಮಾರ್ಪಡದ ವಿಷಯಗಳು. ಒಂದು ದಿನ ಈ ಲೋಕದಲ್ಲಿ ಇರುವ ಸಗಲು ಮಾರ್ಪಡುತ್ತೆ, എന്നാൽ ಮಾರ್ಪಡಾത്ത ಒಂದು ವಿಷಯವಿದೆ. ಅದೇನೆಂದು ನಮಗೆ ನೋಡೋಣ. ಎಬ್ರಿಯರ್ 13ನೇ ಅಧ್ಯಾಯ 8ನೇ ವಾಕ್ಯ. ಯೇಸು ಕ್ರಿಸ್ತನು ನೆನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದ ಸಗಲವು ಮಾರ್ಪಡುತ್ತೆ, എന്നാൽ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ದಿನ ಮಾರ್ಪಡಾದ ದೇವರಾണ്. ನಿನ್ನೆ ಇವತ್ತು ನಾಳೆ ಒಂದೇ ಸಮಯ ಇರುವ ഒരു ವ್ಯಕ್ತಿ ಇದೆಯಲ್ಲ, ಕರ್ತನಾದ ಯೇಸು ಕ್ರಿಸ್ತನೇ. അതിൻ്റെ ಗೊತ್ತಾಗಬೇಕಲ್ಲ. ಪ್ರಕಟಣೆ 1ನೇ ಅಧ್ಯಾಯ 8ನೇ ವಾಕ್ಯ. ಪ್ರಕಟಣೆ 1ನೇ ಅಧ್ಯಾಯ 8ನೇ ವಾಕ್ಯ. ನಾನು ಆದಿಯೂ ಅಂತ್ಯವೂ, ನಾನು ಆದಿയും ಅಂತ್ಯവും ವರ್ತಮಾನ ಭೂತ ಭವಿಷ್ಯ ಕಾಲದಲ್ಲಿ ಇರುವವನು ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಅದಾರು ಹೇಳ್ತಾ ಇದೆ, ಮನುಷ್ಯರಿಗೆಲ್ಲ ಮಾತಲ್ಲ, ದೇವರಾದ ಕರ್ತನು ಹೇಳ ಮಾತಾನೆ. ನಾನು ಸರ್ವಶಕ್ತನಾದ ದೇವರು. ನಮ್ಮ ದೇವರ ಒಂದು ದೊಡ್ಡ ಮಳೆ ಬರುವಾಗ ಕೊಚ್ಚಿಕೊಂಡು ಹೋಗುವ ದೇವರಲ್ಲ, ಭೂಕಂಪ ಬರುವಾಗ ಪೊಡಿ ಪೊಡಿ ಆಗುವ ದೇವರಲ್ಲ ನಮ್ಮ ದೇವರು. ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿ, ನಿನ್ನೆ ಸೃಷ್ಟಿ ಮಾಡಿ, ಈ ಲೋಕದಲ್ಲಿ ಕಾಣುವ ಸಕಲ ಚರಾಚರಗಳು ಮೃಗಗಳು ಸಕಲವು ಸೃಷ್ಟಿ ಮಾಡಿದ ದೇವರಾണ് ನಮ್ಮ ದೇವರು. ಆ ದೇವರು ನಿನ್ನೆയും ಇವತ್ತು ನಾಳೆയും ಓದು ಮಗ ಹಾಗೇ ಇರುವವನು. ನಾನು ಸರ್ವಶಕ್ತಿಯುಳ್ಳ ದೇವರು ಅನ್ನು ನಮ್ಮ ದೇವರೇ ಹೇಳ್ತಾ ಇದೆ. ಸರ್ವಶಕ್ತಿ ನಮ್ಮ ದೇವರಿಗೆ. ಈ ಭೂಮಿ ಈಗ ಬೆಂದು ಹೋಗಲಿ ಎಂದು ಹೇಳಿದಾಲ್ ಈ ನಿಮಿಷಮೇ ಬೆಂದು ಹೋಗುತ್ತೆ. ಅಷ್ಟು ಶಕ್ತಿ ಇರುವ ದೇವರಾണ് ನಮ್ಮ ದೇವರು. ಸರ್ವಶಕ್ತಿಯುಳ್ಳ ದೇವರಾണ് ನಮ್ಮ ದೇವರು. ದೇವರಿಗೆ ಯಾವ ಕಾರಣವಶಾലും ವ್ಯತ್ಯಾಸ ಬರೋದಿಲ್ಲ. ಮಾರ್ಪಡದ ದೇವರಾണ് ನಮ್ಮ ದೇವರು. ಇನ್ನೊಂದು ವಾಕ್ಯ ಓಡ್ದನ, ಮಾರ್ಪಡದ ಆಲೋಚನ. ಅದಾയത് ಎಬ್ರಿಯರ್ 6ನೇ ಅಧ್ಯಾಯ 17ನೇ ವಾಕ್ಯ. ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂಬುದನ್ನ ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆಯಿಟ್ಟು ತನ್ನ ಮಾತನ್ನ ಸ್ಥಿರಪಡಿಸಿದನು. ಇನ್ನೊಂದು ವಾಕ್ಯ ಕೊಡುವುದು ಯೆಶಾಯ 14:27. ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ಯಾರು ವ್ಯರ್ಥಪಡಿಸುವವರು? ಆತನ ಕೈ ಚಾಚಿದೆ, ಹಿಂದಕ್ಕೆ ತಳ್ಳುವವರು ಯಾರು ಎಂಬುದೇ. ಹಲ್ಲೆಲೂಯಾ. ನಮ್ಮ ದೇವರದ ಕೈ ಮುಂದಕ್ಕೆ ಚಾಚಿದಾಲ್ ಹಿಂದಕ್ಕೆ ತಳ್ಳುವುದಕ್ಕೆ ಯಾರ ಕೈಲೂ ಆಗೋದಿಲ್ಲ. ದೇವರ ಆಲೋಚನೆಯನ್ನು ವಾಗ್ದಾನವನ್ನು ವ್ಯತ್ಯಾಸಪಡಿಸಕ್ಕೆ ஒரு ಸೈತಾನ ಶಕ್ತಿಗಾಗಲಿ ஒரு ಮನುಷ್ಯರ ಶಕ್ತಿಗಾಗಲಿ ಆಗೋದಿಲ್ಲ. ದೇವರ ಆಲೋಚನೆಗಳನ್ನು ವಾಗ್ದಾನಗಳನ್ನು ಮಾರ್ಪಡಿಸೋದಕ್ಕೆ ಸಾಧ್ಯವಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? ದೇವರ ವಾಗ್ದಾನದಲ್ಲಿ ಪೂರ್ಣ ಧೈರ್ಯത്തോടുകൂടെ ಪೂರ್ಣ ನಂಬಿಕೆಯಲ್ಲಿ ಮುಂದೆ ಹೋಗಬೇಕು. ನಮ್ಮಲ್ಲಿ ನಂಬಿಕೆ ಇರಬೇಕು, ಧೈರ್ಯವಿರಬೇಕು. ನಮ್ಮ ದೇವರದಿ ವಾಗ್ದಾನ ಒಂದು ದಿನ ಮಾರ್ಪಡೋದಿಲ್ಲ. ನಿಂದ ವಿಚಾರಗಳಲ್ಲ ದೇವರದಿ ವಿಚಾರಗಳು, ನಿಂದ ದಾರಿ ಅಲ್ಲ ದೇವರದಿ ದಾರಿ. ನೀ ಅಮ್ಮೆದಿ ಹೊಟ್ಟ ಒಳಗೆ ಉರುವಾಗುವಾಗೆ ದೇವರಿಗೆ ಗೊತ್ತು ನೀ ಯಾರಾಗಬೇಕು, ಏನಾಗಬೇಕು, ಏನು ರಾಜ್ಯಕ್ಕೆ ಹೋಗಬೇಕು, ಏದು ದೇಶಕ್ಕೆ ಹೋಗಬೇಕು, ಎಲ್ಲಿ ಸೇವೆ ಮಾಡಬೇಕು, ಎಲ್ಲಿ ಡಾಕ್ಟರ್ ಆಗಬೇಕು, ಎಲ್ಲಿ ನರ್ಸ್ ಆಗಬೇಕು, ದೇವರಿಗೆ ಗೊತ್ತು. ದೇವರದಿ ಆಲೋಚನೆ ಪ್ರಕಾರ ನೀ ಮುಂದೆ ನಡೆದಿದ್ದಾಳೆ. ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ಇಲ್ಲ ನಿನ್ನ ಸ್ವಂತ ಇಷ್ಟ ಪ್ರಕಾರ ನೀ ಮುಂದೆ ಹೋಯ್ತಾಲ್, ನಿನ್ನ ಜೀವಿತ ನರಗಮೆ. ನೀ ಏನು ಮಾಡಿದಾലും ಸ್ವಂತ ಇಷ್ಟ ಪ್ರಕಾರ ನೀ ಏನು ಮಾಡಿದಾലും ತೂತ ಪಾಕೆಟಿಲ್ ದುಡ್ಡಿಡು. ನನಗೆ ನೀ
ಏನು ವಿಷಯವಿದೆಯೋ ದೇವರಿಗೆ ಆಲೋಚನೆ ಹೇಳಿ, ದೇವರದಿ ವಾಗ್ದಾನ ಪ್ರಕಾರ ನೀನು ಮುಂದೆ ಹೋಯ್ತಾಲ್ ದೇವರೆಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ದೇವರದಿ ಆಲೋಚನ ಅದು ನಡೀತತೆ. ನಿನ್ನ ಆಲೋಚನೆ ಅಲ್ಲ, ದೇವರದಿ ಆಲೋಚನ. അതുപോലെ മാർപ്പെടാത്ത സിംഹാസനമാണ് ನನ್ನ ದೇವರದಿ ಸಿಂಹಾಸನ. ಪ್ರಕಟಣೆ 3ನೇ ಅಧ್ಯಾಯ 21ನೇ ವಾಕ್ಯ ಓದು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆ ಜಯ ಹೊಂದುವವನನ್ನ ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಪ್ರಿಯ ಮಕ್ಕಳೇ, ನಮ್ಮ ದೇವರದಿ ಸಿಂಹಾಸನ ಅವನ್ ಜಯ ಹೊಂದಿದು. ಅವನು ಫಾರಿನ್ ದೇವರಲ್ಲ, അവൻ അഖിലാണ്ട സൃഷ്ടിതാവാണ്. അവൻ ഈ ലോകത്തിന്റെ മധ്യ ഭാഗದಲ್ಲಿ ಹುಟ್ಟಿ ಬಂದಿದೆ. ಯಾಕೆ ಹುಟ್ಟಿ ಬಂದಿದೆ? ಮೊದಲೇ ದೇವರಿಡಿದು ಮನುಷ್ಯരും ದೇವರುമായിട്ടുള്ള ಸಂಬಂಧ ಕಳೆದೋಯ್ತು. ಆ ಸಂಬಂಧವನ್ನೇ ಒಂದುಗೂಡಿಸಕ್ಕಾಗಿ ಮನುಷ್ಯನಾಗಿ ಈ ಲೋಕದಲ್ಲಿ ಬಂದು 33 ವರ್ಷ ಈ ಲೋಕದಲ್ಲಿ ಜೀವಿಸಿ, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟು, ಕಾಲಿಲ್ಲದವರಿಗೆ ಕಾಲು ಕೊಟ್ಟು, ಸತ್ತವರನ್ನೇ ಎಬ್ಬರಿಸಿ ಅನೇಕ ಕೋಡಿ ಅದ್ಭುತಗಳು ಮಾಡಿ ನಮ್ಗೋಸ್ಕರ ಅವನು ರಕ್ತ ಸುರಿಸಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರಾണ്. ಆ ದೇವರದಿ ಸಿಂಹಾಸನ ಎಂದ ಸಿಂಹಾಸನವನ್ನು ಅವನ್ ಗೆದ್ದು ದೇವರ ಒಳಗಡೆ ಒಳ್ಳೆ ಸಿಂಹಾಸನ ಒಳಗೆ ಕುಂದಿರ್ತಾ ಇದೆ. ದಾನಿಯೇಲ್ 2ನೇ ಅಧ್ಯಾಯ 44ನೇ ವಾಕ್ಯ ಆ ಸಿಂಹಾಸನ ಬಗ್ಗೆ ಹೇಳ್ತಾ ಇದೆ. അതുപോലെ തന്നെ 7ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಆ ಸಿಂಹಾಸನ ಬಗ್ಗೆ ಹೇಳುತ್ತಾ ಇದೆ. ವಾಕ್ಯದಲ್ಲಿ ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು, ಮಹಾವೃದ್ಧನೊಬ್ಬನು ಆಸೀನನಾದನು, ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು, ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು, ಆತನ ನ್ಯಾಯಾಸನವು ಅಗ್ನಿ ಜ್ವಾಲೆಗಳು, ಅದರ ಚಕ್ರಗಳು ದಗದಗಿಸುವ ಬೆಂಕಿಯೇ. ಓಹೋ, ಹಲ್ಲೆಲೂಯಾ! ನಮ್ಮ ದೇವರದಿ ಸಿಂಹಾಸನ ಈ ಲೋಕದಲ್ಲಿ ಎಲ್ಲ MLAകളുടെ MP ಮಾರಡೆ ಮಂತ್ರಿ ಮಾರದೆ ಎಲ್ಲರದಿ ಸಿಂಹಾಸನ ಅವರದಿ ಕಸೇರ ಏನಾಗುತ್ತೆ? ಚೇಂಜ್ ಆಗುತ್ತೆ. ನಮ್ಮ ರಾಜಾದಿರಾಜನಾದ ದೇವರದಿ ಸಿಂಹಾಸನ ಒಂದು ದಿನ ಚೇಂಜ್ ಆಗೋದಿಲ್ಲ. ಆ ಸಿಂಹಾಸನ ಹತ್ರ ಕುತ್ಕೊಳ್ಳೋಕಾಣ ನಾವು ಓಡ್ತಾ ಇದೆ. ನಾವು ಆತ್ಮೀಯ ಓಟಗಾರಾಣ. ನಾವು ಓಡಿ ಗೆಲ್ಲುವವರೇ. ಎಲ್ಲಿಗೆ ಹೋಗುತ್ತೆ? ಆ ಸಿಂಹಾಸನ ಒಳಗೆ ಕುತ್ಕೊಳ್ಳಕ್ಕೆ ಹೋಗುತ್ತೆ. ಅವನ ಆಳ್ವಿಕೆಯು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು, ಅವನ ರಾಜ್ಯವು ಎಂದಿಗೂ ಅಳಿಯದು. ಅವನ ರಾಜ್ಯವು ಒಂದು ದಿನ ಕದಲದ ರಾಜ್ಯವಾണ്. ಕದಲದಿಲ್ಲ. ಅವನ ಸಿಂಹಾಸನ ಒಂದು ದಿನ ಕದಲದಿಲ್ಲ. ಅವನ ರಾಜ್ಯ ಒಂದು ದಿನ ಕದಲದಿಲ್ಲ. ಯಾವಾಗಲೂ ಒಂದೇ ಸಮಯ ಇರುವ ದೇವರಾണ് ನಮ್ಮ ದೇವರೇ. അവൻ്റെ സിംഹാസനം എന്നും എന്നേക്കും ഇരുവതാണ് ದೇವರದಿ ಸಿಂಹಾಸನ. ಅದು ಒಂದು ದಿನ ಕದಲದಿಲ್ಲ ಮಕ್ಕಳೇ. ನಾವು ಅದಕ್ಕಾಗಿ ಏನು ಮಾಡಬೇಕು? ನನಗೂ ಆ ಸಿಂಹಾಸನ ಒಳಗೆ ಕುತ್ಕೋಬೇಕು. ನಿಮ್ಗೆ ಆಸೆ ಇಲ್ಲೇ ನೀ ഒരു മന്ത്രിയോ MPയോ ನೋಡಕ್ಕೆ ಹೋಯ್ತಾಲ್, ഒരു ಸೈನ್ ಬೇಕು ನೀ ಹೇಳಿ ಹೋಯ್ತಾಲ್, ನೀ ಹೊರಗಡೆ ಒಂದು ದಿನವೆಲ್ಲ ನಿಂತ್ಕೋಬೇಕು. ಅದೇ ಸಮಯ ನಮ್ಮ ರಾಜಾದಿರಾಜನಾಯ ದೇವರೇ, ಬಾ ಮಕ್ಕಳೇ, ನೀ ಗೆಲ್ಲಬೇಕು. ಹೆಂಗೆ ಗೆಲ್ಲಬೇಕು ಅಂತ ಗೊತ್ತಾ? ನೀನು ದೇವರನ್ನೇ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಬೇಕು. ಆಮೇಲೆ ನೀನು ದೀಕ್ಷಾಸ್ನಾನ ತಗೋಬೇಕು. ಆಮೇಲೆ ನೀ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಬೇಕು. ನೀ ಆಮೇಲೆ ಇಡಬಿಡದ ಪ್ರಾರ್ಥನೆ ಮಾಡಬೇಕು. ಬೇಸರಗೊಳ್ಳದ ಪ್ರಾರ್ಥನೆ ಮಾಡಬೇಕು. ಸತ್ಯದಲ್ಲಿ ಆತ್ಮದಲ್ಲಿ ಏನು ಮಾಡಬೇಕು? ಆರಾಧನೆ ಮಾಡಬೇಕು. ಹಾಗೆ ನೀ ಜೀವಿಸಿದಾಲ್ ದೇವರು ಮಗನು ಮಗಳು ಆಗಿ ದೇವರು ಬರುವಾಗ ದೇವರ ಚದೆಯಲ್ಲಿ ಆ ಸಿಂಹಾಸನ ಒಳಗೆ ಕುತ್ಕೊಳ್ಳೋಕ್ಕೆ ನಮ್ಮ ಪ್ರತಿಯೊಬ್ಬರನ್ನೇ ಕರ್ಕೊಂಡು ಹೋಗುತ್ತೆ ಮಕ್ಕಳೇ. ನೀ ದೇವರೇ ನನ್ನ ಕರೆದು ಬೈಬಲ್ ಹಿಡ್ಕೊಂಡು 10 ರೂಪಾಯಿ ಕಾಣಿಕೆ ಹಾಕಿದಾಲ್ ನೀ ಹೋಗೋದಿಲ್ಲ. ನೀ ಸಿಂಹಾಸನ ಒಳಗೆ ಕುತ್ಕೊಳ್ಳೋದಿಲ್ಲ. ನೀ ಸಿಂಹಾಸನ ಒಳಗೆ ಕುತ್ಕೋಬೇಕೇ ನಿಯತ್ತವಾಗಿ ದೇವರ ಮುಂದೆ ಪರಿಶುದ್ಧವಾಗಿ ನಿನ್ನ ನಡೆ ನುಡಿ ಕ್ರಿಯೆಗಳು ದೇವರು ನೋಡ್ಕೊಂಡಿರ್ತಾ ಇದೆ. ನಂದೆ ಒಂದೊಂದು ಮಾತುಗಳು ದೇವರ ಏನು ಮಾಡ್ತಾ ಇದೆ? ಬರೆದಿಡ್ತಾ ಇದೆ. ಟಿ ವಿಯಲ್ಲಿ CC ಕ್ಯಾಮ್ರಾದಲ್ಲಿ ಇಡೀ ನನಗೆ
ದೇವರು ಹಿಡಿತಾ ಇದೆ. ಅದಕ್ಕೆ ನಾವೇನು ಮಾಡಬೇಕು? ಪರಿಶುದ್ಧವಾಗಿ ಜೀವಿಸಿ ಓಟ ಓಡುವವರ ಮಧ್ಯದಲ್ಲಿ ನಿಲ್ಲಿಸಬಾರ್ದು, ಮಧ್ಯದಲ್ಲಿ ನಿಲ್ಲಿಸಬಾರ್ದು. ಓಹ್, ಈ ದೇವರಿಗೆ ನಡೆಯೋಕ್ಕಾಗೋದಿಲ್ಲಮ್ಮ, ನಿಮ್ಮ ಬೈಬಲ್ ಹಿಡ್ಕೊ ತಗೊಂಡು പറഞ്ഞ് ಇದು ಸಾವಿರಾರು ಜನ ಇಲ್ಲಿ ಬೈಬಲ್ ತಂದು ತಿರುಗಿ ಕೊಟ್ಟಿದ್ದು. ನಡೆಯೋಕ್ಕಾಗೋದಿಲ್ಲ. ಯಾಕಂದ್ರೆ ನೀ ಯೋಜನೆ ಮಾಡ್ಬೋದು, ನೀ ದೇವರ ಮಗಳಾಗಿ ದೇವರ ಮಗನಾಗಿ ಜೀವಿಸಿದ ತಕ್ಷಣ ನಿನಗೆ ಕಷ್ಟ ಬರೋದಿಲ್ಲ. ಅದು ದೇವರ ಮಕ್ಕಳಿಗೆ ಕಷ್ಟ ಬರುವುದು, ದೇವರ ಮಕ್ಕಳಿಗೆ ಕಷ್ಟ ಬರುವುದು, ಬೇರೆ ಯಾರಿಗೆ ಕಷ್ಟ ಬರುವುದಿಲ್ಲ. ಯಾಕಂದ್ರೆ ನಿನ್ನ ಕುತ್ತಿಗೆಯಲ್ಲಿ ಆ ಚೈನ್ ಬರ್ನದೆ, ನಿನ್ನ ಕಿವಿಯಲ್ಲಿ ಹಿಡ್ನದು ಬರ್ನದೆ, ಅದು ಹಂಗೆ ಯಾರು ಕೊಡೋದಿಲ್ಲ. ಅದು ಏನು ಮಾಡ್ತಾ ಇದೆ? ಒಂದು ಸ್ವರ್ಣ ಕಟ್ಟಿ ಅದು ಬೆಂಕಿಯಲ್ಲಿ ಹಾಕಿ ಅವನ ಕಣ್ಣು ಆ ಕಡೆ ಈ ಕಡೆ ನೋಡಾದೆ ಆ ಇಕ್ಕಳ ವಚ್ಚಿ ಹಿಡಿದು ಅವನು ಊದದು, ಬೆಂಕಿಯಲ್ಲಿ ಹಾಕದು, ಊದದು ಮಾಡಿ ಅದರಿಂದ ಗಲೀಜೆಲ್ಲ ತೆಗೆದು ಒಡೆದು ಒಂದು ಕಬಡೆ ಹಂಗ ಮಾಡಿ ಆಮೇಲೆ ಒಂದು ದಾರೆ ಹಂಗ ಮಾಡಿ ಅವನ ಇಷ್ಟಾನುಸಾರವಾಗಿ ಒಂದೊಂದು ಪಾಠನ್ ಮಾಡ್ತಾ ಇದೆ. ಅದೇ ಥರ ಪ್ರಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮ್ಮೇ ದೇವರೇ ಆ ಬೆಳ್ಳಿ ಬಂಗಾರ ಶೋಧಿಸಿನಂಗೆ ನಮ್ಮೇ ಪ್ರತಿಯೊಬ್ಬರನ್ನ ದೇವರು ಶೋಧಿಸಿ ಆಣ ಎಲ್ಲಿ ಕರ್ಕೊಂಡು ಹೋಗುತ್ತದೆ? ಪರಲೋಕ ಕರ್ಕೊಂಡು ಹೋಗುತ್ತದೆ. ಸುಮ್ಮನೆ ನಿನಗೆ ಸಿಂಹಾಸನ ಸಿಗೋದಿಲ್ಲ. ನನಗೆ ನಿನಗೆ ಸಿಂಹಾಸನ ಸಿಕ್ಕಬೇಕಲ್ಲ. ನಾವು ಸರಿಯಾಗಿ ಜೀವಿಸ್ಕೋಬೇಕು. ಸರಿಯಾಗಿ ಜೀವಿಸಿದಲ್ಲಿ ಮಾತ್ರವೇ ನಮಗೆ ಆ ಸಿಂಹಾಸನ ಸಿಗುತ್ತೆ. ಆ ಸಿಂಹಾಸನ ಬೇಕನೋರೆ ನೀವು ಓಡ್ಕೋ, ಓಡಿ ಗೆಲ್ಲಬೇಕು, ಓಡಿ ಗೆಲ್ಲಬೇಕು. ಅದಾയത് ದಾನಿಯೇಲನ ಪುಸ್ತಕ ಒಳಗೆ ಒಂದು ಅಕ್ರೈಸ್ತವನಾಯ ರಾಜನ, ಅನ್ಯ ಮತಸ್ಥನಾಯ ರಾಜನ പിന്നെ ಚಂದ್ರಕ್ಕನೆ ಮೇಚಗನೆ ಬೆಂಕಿ ಒಳಗೆ ಇಟ್ಟಿನಂಗ ಆಮೇಲೆ ಆ ರಾಜನ ಏನು ಹೇಳ್ತಾ ಇದೇನೋ ಓದು ಮಗ ವಾಕ್ಯ. ದಾನಿಯೇಲ 6ನೇ ಅಧ್ಯಾಯ 36ನೇ ವಾಕ್ಯ ಓದು. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ, ಹಲ್ಲೆಲೂಯ, ನಾನು ಆಳುವ ಎಲ್ಲವರು ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಭಕ್ತಿಯಿಂದ ನಡ್ಕೋಬೇಕು. ಆಮೇಲೆ ಏನ್ ಹೇಳ್ತಾ ಇದೆ ನೋಡು, ಆತನೇ ಜೀವ ಸ್ವರೂಪನಾದ ಸನಾತನ ದೇವರು, ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆಮೇಲೆ ಆತನ ರಾಜ್ಯವು ಎಂದಿಗೂ ಅಳಿಯದು, ಆತನ ರಾಜ್ಯವು ಎಂದಿಗೂ ಕದಲದಿಲ್ಲ. ಎಂದಿಗೂ ಕದಲಾತ ರಾಜ್ಯಮಾನೆ ಯೇಸು ಕ್ರಿಸ್ತನ ರಾಜ್ಯ ಎಂದಿಗೂ ಕದಲದಿಲ್ಲ. ದೇವರಲ್ಲ, ಅವರ ಅಖಿಲಾಂಡ ಸೃಷ್ಟಿದವನ. ಓದು, ಆತನ ಆಳಿಕೆಯು ಶಾಶ್ವತವಾಗಿರುವುದು. ಆತನ ಆಳಿಕೆಯು ಶಾಶ್ವತವಾದ ಆಳಿಕೆಯಾನು ಮಕ್ಕಳೇ. ಅವನ್ ಬೇಗನೆ ಬರ್ತತೆ, ಬೇಗನೆ ಬರ್ತತೆ. ಯಾತಕ್ಕಾಗಿ? ನಮ್ಮೆ ಕರ್ಕೊಂಡು ಹೋಗಕ್ಕಾಗಿ. ಅವನ್ ಬಿಡಾರಗಳನ್ನು ಸಿದ್ಧ ಮಾಡ್ತಾ ಇದೆ. ಅವನ್ ನಮಗಾಗಿ ಬಿಡಾರಗಳನ್ನು ಸಿದ್ಧ ಮಾಡ್ತಾ ಇದೆ. ನನಗೆ ಈ ಲೋಕದಲ್ಲಿ ಮನೆ ಇಲ್ಲ. ಓ, ಅವರು ನೋಡೋ 2 ಅಪ್ಸ್ಟೇರ್ ಮನೆ ಕಟ್ಟಿದ್ದು. ನನಗೆ ಮನೆ ಇಲ್ಲ, ನೀ ಯೋಧನೆ ಮಾಡಬೇಡ. ನಾವು ಸ್ವಲ್ಪ ದಿನವಿಲ್ಲೇ ಇರ್ತತೆ. ನೀ ದೇವರನ್ನೇ ಯಥಾರ್ಥವಾಗಿ ಕಂಡುಕೊಂಡಿದ್ದ ഒരു ವ್ಯಕ್ತಿ ಆണെങ്കിൽ ನಿನಗೆ ಮನೆ ದೇವರು ಕೊಟ್ಟೇ ಕೊಡ್ತತೆ. ಈ ಲೋಕದಲ್ಲಿ ಮಳೆ ನನೆಯಾದೆ, ಬಿಸಿಲೊಡಿಯಾದೆ ಇರುವುದಕ್ಕೆ ನಮಗೆ ಮನೆ ಬೇಕು. ನಮಗಾಗಿ ನಾವಿಲ್ಲಿ ಯಾರು ಸಂದ ಮಾಡಕ್ಕೆ ಬಂದಿದ್ದವರ? ಸಂದೆ ಮಾಡಕ್ಕೆ ಬಂದಿದ್ದವರ. ನಾವಿಲ್ಲಿ ಪರ್ಮನೆಂಟ್ ಆಗಿ ಇರಿಯೋದಿಲ್ಲ. ನಾವು ಆರಾಣ ಪ್ರವಾಸಿಗಳ. ನಾವು ಒಂದು ದಿನ ಹೋಗುತ್ತೆ ಅವನ ಸಿಂಹಾಸನ ಒಳಗೆ ಕುತ್ಕೊಳ್ಳೋಕ್ಕೆ. ಅವನ ಈ ಲೋಕದಲ್ಲಿ ಬಂದು ಎಣ್ಣೆ ಮರ ಗುಡ್ಡ ಮೇಲೆ ಕಾಲಿಟ್ಟು ಅವನ ಈ ಲೋಕದಲ್ಲಿ ರಾಜಾದಿರಾಜನಾಗಿ ವಾಸ ಮಾಡ್ತದೆ. ಅವನ ಜೊತೆಯಲ್ಲಿ ನಾವೆಲ್ಲ ಪ್ರಜೆಗಳು, ಮಂತ್ರಿಗಳು, MLAಗಳು, MP ಆಗಿ ಯಾರ್ಯಾರಿಗೆ ಒಂದೊಂದು ಸ್ಥಾನ ದೇವರು ಕೊಡಬೇಕೋ ಅದೆಲ್ಲ ಕೊಟ್ಟು ನಾವು ದೇವರ ಜೊತೆಯಲ್ಲಿ ವಾಸ ಮಾಡ್ತತೆ. ಮಕ್ಕಳೇ, ನಾವು ಸತ್ತೋಯ್ತಾಲು ಹೆದರಬೇಡ. ನಾವು ಸ್ವಲ್ಪ ದಿನ ನಿದ್ರೆ ಮಾಡ್ತಾ ಇದೆ. ಆಮೇಲೆ ನಾವು ಏನಾಗುತ್ತೆ? ಎದ್ದು ಬರ್ತತೆ. ಆ ದೇವರನ್ನೇ ನಾವು ನಮ್ಮ ದೇವರದೇ ರಾಜ್ಯ ಮಾರ್ಪಡಾದ ರಾಜ್ಯ ಮಾರ್ಪಡಾತ ವ್ಯಕ್ತಿയാണ് ನಮ್ಮ ದೇವರು. ಮಾರ್ಪಡಾತ ರಾಜ್ಯമാണ് ನಮ್ಮ ದೇವರದೇ ರಾಜ್ಯ. അതുപോലെ തന്നെ എബ്രായർ 12ನೇ ಅಧ್ಯಾಯ 28ನೇ ವಾಕ್ಯ. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನ ಹೊಂದುವವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನ ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಪ್ರಿಯ ಮಕ್ಕಳೇ, ನಾವು ಹೇಗೆ ಮಾಡಬೇಕು?
ಭಯದಿಂದಲೂ ಭಕ್ತಿಯಿಂದಲೂ ನಾವು ದೇವರನ್ನೇ ಆರಾಧನೆ ಮಾಡಬೇಕು. ನಾವಿಲ್ಲಿ ಯಾತಕ್ಕೆ ಬಂದಿದ್ದೇವೆ? ಯಾತಕ್ಕೆ ಬಂದಿದ್ದದ? ಆರಾಧನೆ ಮಾಡೋಕ್ಕಾಗಿ ಬಂದಿದ್ದದೆ. ಆರಾಧನೆ ಮಾಡಿ ಅದು ಅವ್ರದ್ದು ಡ್ರೆಸ್ ಹೆಂಗಿದೆ, ಅವ್ರದ್ದು ಕುತ್ತಿಗೆ ಮೇಲೆ ಆಭರಣ ಹೆಂಗಿದೆ, ಅದು ನೋಡಕ್ಕೆ ಬಂದಿದ್ದ. ನಾವು ದೇವರನ್ನೇ ಆರಾಧನೆ ಮಾಡೋಕ್ಕೆ ಬಂದಿದೆ. ಹೆಂಗೆ ಆರಾಧನೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ, ಭಯಭಕ್ತಿಯಿಂದ. ಭಯಭಕ್ತಿಯಿಂದ ವರ್ಣೆ ಏನು? ಕೆಟ್ಟದನ್ನು ನಿರಾಕರಿಸಿ ಒಳ್ಳೆಯದು ಮಾತ್ರ ಹೃದಯದಲ್ಲಿ ಸ್ವೀಕಾರ ಮಾಡಿ ನಾವು ದೇವರನ್ನೇ ಪರಿಶುದ್ಧ ದೇವರೇ ಆರಾಧನೆ ಮಾಡಬೇಕು. ಹಾಗೆ ಆರಾಧನೆ ಮಾಡಿದಲ್ಲಿ ಮಾತ್ರವೇ, ಆರಾಧನೆ ಮಾಡಿದವರೇ ಮಾತ್ರವೇ ದೇವರ ಸಿಂಹಾಸನ ಒಳಗೆ ಕುತ್ಕೊಳ್ಳೋಕ್ಕೂ ಹೋಗೋಕ್ಕಾಗುತ್ತೆ, ದೇವರ ಮನೆಯಲ್ಲಿ ಸೇರೋಕ್ಕಾಗುತ್ತೆ. ಇಲ್ಲ ಎನ್ನುವರಿಗೆ ನೀ ಇಲ್ಲೇ ಕೊಳತ, ನೀ ಇಲ್ಲೇ ನಿತ್ಯ ನರಕದಲ್ಲಿ ಆ ಬೆಂಕಿ ಗಂಧಗಳು ಉರಿಯುವ ಕೆರೆ ಒಳಗೆ ನೀನೇ ಬೀಳಬೇಕಾಗುತ್ತೆ. ಬೆಂಕಿ ಗಂಧಗಳು ಉರಿಯುವ ಕೆರೆ ಒಳಗೆ ಹೋಗ್ಬೇಕಾ? ಸ್ವರ್ಗ ರಾಜ್ಯದಲ್ಲಿ ದೇವರ ಚದೆಯಲ್ಲಿ ವಾಸ ಮಾಡೋಕ್ಕೂ ಹೋಗ್ಬೇಕಾ? ನೀನೇ ತೀರ್ಮಾನ ಮಾಡಬೇಕು. ನಾವು ಹೇಳಿದಲ್ಲ ಏನು ಆರಿಕೆ ಅರ್ಥ ಆಗೋದಿಲ್ಲ. ನಿನ್ನ ಆತ್ಮನ ಜವಾಬ್ದಾರಿ ಯಾರದೆ? ನಿಂದೆ, ನಂದಲ್ಲ. ನಿನ್ನ ಜವಾಬ್ದಾರಿ, ಆತ್ಮನ ಜವಾಬ್ದಾರಿ ನಿಂದೆ. ನಿನ್ನ ಆತ್ಮ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋ ತೀರ್ಮಾನ ಮಾಡೋದು ನೀವೇ, ನಾವಲ್ಲ. അതുപോലെ ಇನ್ನೊಂದು ವಾಕ್ಯ ಓದು ಮಗ, ಎಬ್ರಿಯರ್ 7ನೇ ಅಧ್ಯಾಯ 24ನೇ ವಾಕ್ಯ. ಆತನಾದರೂ ಸದಾಕಾಲ ಇರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂಥದ್ದಲ್ಲ. ನಮ್ಮ ರಾಜನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು രാജാതിരാജനാണ്. അവൻ്റെ രാജകത്വം ಒಂದು ದಿನವೂ ಮಾರ್ಪಡೋದಿಲ್ಲ. അതിൻ്റെ ಗೊತ್ತಾಗಬೇಕಲ್ಲೇ ಅವನ ನಿತ್ಯವಾಗಿ ನಮ್ಮ ಮಧ್ಯದಲ್ಲಿ ಇರುವ ಮಧ್ಯಸ್ಥನಾണ് ಯೇಸು ಕ್ರಿಸ್ತನು. ಈಗ ನೀವೊಂದು ತಪ್ಪು ಮಾಡಿದಾಗ ಸೈತಾನ್ ನಿಂತ್ಕೊಂಡು ಏನು ಹೇಳ್ತತ್ತ, ಅವಳು ನೋಡೋ ಭೂಲೋಕದಲ್ಲಿ ಇರುವಾಗ ಏನೆಲ್ಲ ತಪ್ಪು ಮಾಡಿ ಬಂದಿದ್ದನ್ನು ಗೊತ್ತಾ? ಅವನೇ ನೋಡೋ, ಅವನು ಭೂಲೋಕದಲ್ಲಿ ಇರುವಾಗ ಏನೆಲ್ಲ ತಪ್ಪು ಮಾಡಿ ಬಂದಿದ್ದನ್ನು ಗೊತ್ತಾ? ಉಡನೆ ನನ್ನ ಯೇಸು ನಿಂತುಕೊಂಡು ಹೇಳ್ತಾ ಇದೆ, ನನ್ನನ್ನೇ ಅವನ್ ಸ್ವೀಕಾರ ಮಾಡಿ ನನ್ನ ರಕ್ತದಲ್ಲಿ ಅವನು ತೊಳೆಯಲ್ಪಟ್ಟ ಅವನ್ ನನ್ನ ಮಗನಾಗಿ ನನ್ನ ಮಗಳಾಗಿ ಜೀವಿಸ್ತಾ ಇದೆ, ಪಾಸ್ ಆಯ್ತಾನೆ. ನನ್ನ ಯೇಸು ಮಧ್ಯಸ್ಥನಾಗಿ ನಿಂತು ನಮಗಾಗಿ ಏನು ಮಾಡ್ತತೆ? ವಾದ ಮಾಡ್ತತೆ. ತಿಮೋಥಿ 2ನೇ ಅಧ್ಯಾಯ 5ನೇ ವಾಕ್ಯ ಓದು. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ. ಹಲ್ಲೆಲೂಯಾ. ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಅವನು ಯಾರು? ಆತನ ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಹಲ್ಲೆಲೂಯಾ. ಅವನ್ ಮನುಷ್ಯನಾದ ಕ್ರಿಸ್ತ ಯೇಸುವೆ. ಆ ಕ್ರಿಸ್ತ ಯೇಸು ನಮಕ್ಕೆ ಮಧ್ಯಸ್ಥನಾಗಿ ನಿಂತುಕೊಂಡು ನಮಗೆ, ನನ್ನ ಮಗಳವಳು, ನನ್ನ ಮಗನು ಅವಳು, ಅವನೇ ನಾನು ಪರಲೋಕದಲ್ಲಿ ಕರ್ಕೊಂಡು ಹೋಗ್ಬೇಕು, ನಾವು ಸ್ವರ್ಗ ರಾಜ್ಯದಲ್ಲಿ ಕರ್ಕೊಂಡು ಹೋಗ್ಬೇಕು, ನನ್ನ ಚದೆಯಲ್ಲಿ ಸಿಂಹಾಸನ ಒಳಗೆ ಕುಂದರಿಸಬೇಕು. ನಮ್ಮ ದೇವರು ವಾದ ಮಾಡಿ ನಮ್ಮ ಕರ್ಕೊಂಡು ಹೋಗುತ್ತೆ. ನಮ್ಮ ಮಧ್ಯಸ್ಥನಾണ്, നമുക്കൊരു അഡ്വക്കേറ്റ് ആണ്. ನಮ್ಮ അഡ്വക്കേറ്റ് ആണ് യേശു ക്രിസ്തു. മനുഷ്യരിക്കും ದೇವರಿക്കും ಮಧ್ಯಸ್ಥನು ಯೇಸು ಕ್ರಿಸ್ತನೇ. ಪ್ರಿಯ ಮಕ್ಕಳೇ, ದೇವರು ನಮ್ಮ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡುತ್ತೆ. ನಾ ಇನ್ನೊಂದು ವಾಕ್ಯವುದು ಎಬ್ರಾಯರ 13ನೇ ಅಧ್ಯಾಯ 14ನೇ ವಾಕ್ಯ. ಯಾಕಂದ್ರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನ ಹಾರೈಸುತ್ತಾ ಇದ್ದೇವೆ. ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನ ಎಡಬಿಡದೆ ಸಮರ್ಪಿಸೋಣ. ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ಯಾಕಂದರೆ ಈ ಇಹಲೋಕದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲಿ ಶಾಶ್ವತವಾದ ಪಟ್ಟಣವಿಲ್ಲ. ಅದೆಲ್ಲ ಕದಲಿ ಹೋಗುತ್ತೆ. ಒಂದು ಮಳೆ ಬಂದಿದ ಸಾಕು, ಒಂದು ಭೂಕಂಪ ಬಂದಿದ ಸಾಕು, ಎಲ್ಲ ಕದಲಿ ಹೋಗುತ್ತೆ. ಅದೇ ಸಮಯ ನಮಗೆ ಶಾಶ್ವತವಾದ ಒಂದು ಮನೆ, ಶಾಶ್ವತವಾದ ದೇಶ. ನಮ್ಮ ದೇಶ ಯಾವುದೋ? ಪರಲೋಕಮೇ. ಅದಕ್ಕೆ ನಾನು ನಿಮಗೆಲ್ಲ ಹೇಳ್ತಾ ಇದ್ದೆ, ಆ ನಿತ್ಯ ರಾಜ್ಯಕ್ಕಾಗಿ ಸೇರು, ಆ ನಿತ್ಯ ರಾಜ್ಯಕ್ಕಾಗಿ ಹೋಗೋಕ್ಕೆ ಪ್ರಯತ್ನ ಮಾಡು. ನಾವು ಏನೂ ಇಲ್ಲ, ಯಾವುದೂ ಇಲ್ಲ. ನಾವಿಲ್ಲಿ ಪರದೇಶಿಗಳ. ನಿಗಳೆಲ್ಲ
ನಿಮ್ಮ ತೋಟಕ್ಕೆ, ನಿಮ್ಮ ದೇಶಕ್ಕೆ ಮಳೆ ಬಂದಿಲ್ಲ, ಬೆಳೆ ಬಂದಿಲ್ಲ, ಈಗ ನೀವೇನು ಮಾಡ್ತಾ ಇದ್ದೀವಿ? ಬೇರೆ ದೇಶ ಹುಡುಕಿ ಹೋಗುತ್ತೆ. ಅಲ್ಲಿ ಹೋಗಿ ಕೆಲಸ ಮಾಡಿ ಅಲ್ಲಿ ಸ್ಥಿರವಾಗಿ ಇರಿಯಕ್ಕಾಗುತ್ತಾ? ಸ್ಥಿರವಾಗಿ ಇರಿಯಕ್ಕಾಗೋದಿಲ್ಲ, ಅಲ್ಲಿ ಬಿಡೋದಿಲ್ಲ. ಫಿಲಿಪಿಯರ್ 3ನೇ ಅಧ್ಯಾಯ 20ನೇ ವಾಕ್ಯ ಓದು. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನ ಎದುರು ನೋಡುತ್ತಾ ಇದ್ದೇವೆ. ನೀನ್ ನೋಡ್ತಾ ಇದೀಯಾ? ನನ್ನ ಕರ್ತನಾದ ಯೇಸು ಕ್ರಿಸ್ತನು ಯಾವ ನಿಮಿಷ ಒಳಗೆ ಬರ್ತತೆ, ಯಾವ ದಿನ ಒಳಗೆ ಬರ್ತತೆ, ಯಾವಾಗ ಬರ್ತತೆ ಎಂದು ನಾವು ಏನು ಮಾಡ್ತಾ ಇದ್ದೀವಿ? ಕಾಯ್ತಾ ಇದೆ. ನಾನು ರಾತ್ರಿಯಲ್ಲಿ ಕುಡುಗು ಮಿಂಜುತ್ತಲ್ಲೋ, ಭಯಂಕರ ಸೌಂಡು ಬರುವಾಗ ನಾನು ತಲೆ ಎತ್ತಿ ಕಿವಿ ಕೊಡ್ತತೆ, ನನ್ನ ಯೇಸು ಬರ್ತಾ ಇದೆಯಾ, ನನ್ನ ಯೇಸು ಬರ್ತಾ ಇದೆಯಾ? ಪ್ರಿಯ ಮಕ್ಕಳೇ, ನಾವು ಯಾವಾಗಲೂ ನಿರೀಕ್ಷೆಯೊಂದಿಗೆ ಇರಬೇಕು. ಅದಾയത് 1 ಥೆಸಲೋನಿ 4ನೇ ಅಧ್ಯಾಯ 16-17 ವಾಕ್ಯ. ಕರ್ತನ ತಾನೇ ಆಜ್ಞಾಘೋಷದೊಡನೆಯೂ ದಾನದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೇ ಒಯ್ಯಲ್ಪಡುವ. ಅದು ಓದಿದ ಅರ್ಥ ಆಯ್ತಾ? ನಿಮ್ಮ ಹೃದಯದಲ್ಲಿ ಆ ವಾಕ್ಯ ಬಾಯ್ಪಾಠ ಇರಬೇಕು. ಕರ್ತಾವು ತನ್ನ ಗಂಭೀರ ನಾದത്തോടും ಪ್ರಧಾನ ದೂತನ ಶಬ್ದದೊಡನೆ ದೇವರ ತುತ್ತೂರಿ ಧ್ವನಿಯೊಡನೆ ಅವನೇನಾಗ್ತಾ ಇದೆ? ಮೇಘವಾಹನನಾಗಿ ಬರ್ತತೆ. ಬರುವಾಗ ಸತ್ತವರೇ, ಎಲ್ಲ ಸತ್ತವರಿಲ್ಲ, ದೇವರಲ್ಲಿ ಸತ್ತಿದವರ ಕಣ್ಣಿಂಗೆ ಮಾಡಿನೇನು ಒಳಗೆ ಅವರ ರೂಪಾಂತರ ಒಂದು ಎಲ್ಲಿ ಹೋಗುತ್ತೆ? ದೇವರ ಚದೆಯಲ್ಲಿ ಹೋಗುತ್ತೆ. ಬಾಕಿ ಉಳಿದಿದ್ದ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ಅಯ್ಯೋ, ಈ ಬಟ್ಟೆಯಲ್ಲಿ ಒಂದು ಹೋಗೋದಿಲ್ಲ. ನಾವು ಕಣ್ಣಿಂಗಿನ ಮುಚ್ಚಿನ ಒಳಗೆ ನಾವು ರೂಪಾಂತರ ಹೊಂದಿ ಏನಾಗ್ತಾ ಇದೆ? ದೇವರ ಚದೆಯಲ್ಲಿ ಹೋಗುತ್ತೆ. ಅದೊಂದು ನಿರೀಕ್ಷೆ ನಮ್ಮ ಜೀವಿತದಲ್ಲಿ ಇದೆ. ನಿಮ್ಗೆ ಆ ನಿರೀಕ್ಷೆ ಇದೆಯಾ? ಪ್ರಿಯ ಮಕ್ಕಳೇ, ಆ ನಿರೀಕ್ಷೆ ಇಲ್ಲದವರ ದಯವಿಟ್ಟು ಆ ನಿರೀಕ್ಷೆ ಹೊಂದಬೇಕು. ನಾವು ಹೀಗೆ ನೀವು ಆ ಮನೆಯಲ್ಲಿ ಇರಬೇಕು ನೀವು ಯೋಚನೆ ಮಾಡಬೇಡ. ನಮ್ಮ ಮನೆ ಇದಲ್ಲ, ನಮ್ಮ ಮನೆ ಯಾವುದೋ? ಪರಲೋಕಮೇ. ಪರಲೋಕದಲ್ಲಿ ನಮ್ಮ ಕೈಯಿಂದ ಉಂಡು ಮಾಡಿದ ಮನೆ ಅಲ್ಲ, ಒಳ್ಳೆ ಮನೆ ದೇವರು ಸಿದ್ಧ ಮಾಡ್ತಾ ಇದೆ. ಮನೆ ಸಿದ್ಧ ಮಾಡಿ ನಾನು ಬೇಗನೆ ಬರ್ತೀನಿ ಅಂತ ಹೇಳಿದೆ. ಅದು ತನ್ನೇಮಲ್ಲ, ನೀ ಯೋಚನೆ ಮಾಡ್ತತೆ, ಓ ಅವರು ಯೇಸು ಸ್ವಾಮಿ ಬರ್ತೀನಿ ಹೇಳ್ತಾ ಇದೆ, ಇದುವರೆ ಬಂದಿಲ್ಲ ಅನ್ನು. ಯಾಕೆ ಮಕ್ಕಳೇ? ನಮ್ಮ ಈ ಇಂಡಿಯಾ ದೇಶದಲ್ಲಿ, ಈ ಲೋಕದಲ್ಲಿ ಎಷ್ಟೋ ಕೋಟಿ ಜನಗಳಿದೆ. ಅವರೆಲ್ಲರೂ ಯೇಸುವಿನ ಬಗ್ಗೆ ಗೊತ್ತಾಗಬೇಕು, ಕೇಳಬೇಕು. ಅವರು ನಮ್ಮ ದೇವರಿಗೆ 1000 ವರ್ಷವನ್ನು ಹೇಳದ ಒಂದು ದಿನಕ್ಕೆ ಸಮ. ಯಾವ ಗಳಿಯಲ್ಲಿ ಕಳ್ಳನ್ ಬರ್ನದೆ ನಿಮಗೆ ಹೇಳಿಬಿಟ್ಟು ಕಳ್ಳನ್ ಬರ್ತತ? ಹಂಗೆ ಬರ್ತಾ ಇದ್ದೀವಿ. ನಾವೇನು ಮಾಡ್ತತೆ? ಭಯಂಕರ ಕೋಲು ಗಣ್ಣು ಎಲ್ಲ ಹಿಡ್ಕೊಂಡೆ ನಿಲ್ಲುತ್ತೆ. പക്ഷേ ಕಳ್ಳನ್ ಬರ್ನದ ಯಾವಾಗ ಎಂದು ನಮಗೆ ಗೊತ್ತಿಲ್ಲ. ಅದೇ ಥರ ಪರಿಶುದ್ಧಾತ್ಮನ ದೇವರ ಬರ್ನದೆ ಯಾವಾಗ ಎಂದು ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಪರಿಶುದ್ಧರಾಗಿ ಜೀವಿಸಬೇಕು. ದೇವರ ವಾಕ್ಯಾನುಸಾರವಾಗಿ ಜೀವಿಸಬೇಕು. ವಾಕ್ಯ ಯಾರು? ವಾಕ್യമേ ದೇವರಾണ് ವಾಕ್ಯ. ನೀ ವಾಕ್ಯ ಓದುವಾಗ ದೇವರ ಹತ್ರ ಮಾತಾಡೋದ? ನೀ ವಾಕ್ಯ ಓದಿಲ್ಲಿಯೋ? ಏನೂ ಇಲ್ಲ. ನೀ ನಿಜವಾಗಲೂ ವಾಕ್ಯ ಓದಿದಾൾ ದೇವರು ನೀನುವಾಗಿ ಒಂದು ಸಂಬಂಧ ಬೆಳೆಸಕ್ಕಾಗತ್ತೆ. ದೇವರು ನಮ್ಮೊಂದಿಗೆ ಮಾತಾಡುತ್ತೆ. ಅದಾയത് ಪ್ರಕಟಣೆ 13ನೇ ಅಧ್ಯಾಯ 19ನೇ ವಾಕ್ಯ ನೋಡು. ವಾಕ್ಯ ಯಾರನ್ನು ಹೇಳ್ತೀರಿ? ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದ. ಆತನು ರಕ್ತ ಪ್ರೋಕ್ಷಿತವಾದ ಬಟ್ಟೆಯನ್ನು ಹಾಕೊಂಡಿದ್ದೇನೆ. ಆಮೇಲೆ ದೇವರ ವಾಕ್ಯವೆಂದು ಹೆಸರು. ಅವನ ಹೆಸರೇನು? ದೇವರ ವಾಕ್യമേ ಅದನ ಹೆಸರು. ಆರ ಹೆಸರು? ಯೇಸು ಕ್ರಿಸ್ತನ ಹೆಸರು ದೇವರ ವಾಕ್ಯ. ಅದನಿಕಾಣ ನಿಮ್ಗೆಲ್ಲ ನಾನು ಹೇಳ್ತಾ ಇದ್ದೆ, ವಾಕ್ಯ ಕಲಿ, ವಾಕ್ಯ ಓದು, ವಾಕ್ಯ ಕಲಿ. ಹಗಲೆಲ್ಲ ವಾಕ್ಯ ಓದ್ತಾ ಇದೆಯಾ? ಹಗಲೆಲ್ಲ ಕೂತ್ಕೊಂಡು ಏನು ಯಾವಾಗಲೂ ವಾಕ್ಯ ಓದುತ್ತೀನಿ? ನನಗೆ ನನ್ನ ದೇವರವಾಗಿ ಸಂಬಂಧ ಬೇಕು.
ನಮ್ಮ ದೇವರಿನ ನನಗೆ ಸಂಬಂಧವಿಲ್ಲ ಎങ്കിൽ ನಾವೇನಾಗುತ್ತೆ, ನಿತ್ಯ ನರಕದಲ್ಲಿ ಹೋಗಬೇಕಾಗುತ್ತೆ. ಕೇರಳ ಅನ್ನೋರು ಫೋನ್ ಬಂದಿದ್ದು, ಫೋನ್ ಬೇಕಾದಷ್ಟು ಬರ್ತಾ ಇದೆ ಕೇರಳದಿಂದ. 8 ಗಂಟೆ ಪ್ರಸಂಗ ನಡೀತದೆ. ನಾನು ಪ್ರಾರ್ಥನೆ ಮಾಡುವಾಗ, ಎಲ್ಲಿ ಪ್ರಾರ್ಥನೆ ಮಾಡುವಾಗ, ಈ ಟಿ ವಿ ಪ್ರೋಗ್ರಾಮ್ ಮುಗಿಸಿ ಪ್ರಾರ್ಥನೆ ಮಾಡುವಾಗ ಅವರೆಲ್ಲ ಮೊಳಗಾರು ಊರಿ ಪ್ರಾರ್ಥನೆ ಮಾಡುತ್ತೆ. ಅವರಿಗೆಲ್ಲ ಬಿಡುಗಡೆ ಆಗುತ್ತೆ. ಒಂದು ಅಮ್ಮ ನನಗೆ ಫೋನ್ ಮಾಡಿ ಹೇಳಿದು, ಆಂಟಿ ನನಗೆ ಮೊದಲಷ್ಟು ತಲೆ ಸರಿ ಇಲ್ಲ, ಎಲ್ಲರೂ ನನ್ನ ಹುಚ್ಚಾಸುದ್ರಿಲ್ವ ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾ ಇದೆ ಎಂದು ಹೇಳ್ತಾ ಇದೆ. ನನಗೆ ಭಾಳ ಕಷ್ಟವಿದೆ, ನೀ ಪ್ರಾರ್ಥನೆ ಮಾಡಿ ನನಗೆ ಅನೇಕ ವಿಷಯಗಳು ಸರಿಯಾಯಿತು. ಈಗ ದಯವಿಟ್ಟು ಆಂಟಿ ನೀನು ನನಗೊಂದು ಪ್ರಾರ್ಥನೆ ಮಾಡು ಅಂತ ಹೇಳಿದು. ನಾನು ಅವರಿಗಾಗಿ ಪ್ರಾರ್ಥನೆ ಮಾಡಿದ್ದು. ಪ್ರಾರ್ಥನೆ ಮಾಡಿ ಒಂದು ಸ್ವಲ್ಪ ಎಣ್ಣೆ ಹಿಡ್ಕೊಂಡು ಹೇಳಿದು, ಪ್ರಾರ್ಥನೆ ಮಾಡಿ ತಲೆಯಲ್ಲಿ ಹಚ್ಚೋದು ಹೇಳಿದು. ಹಚ್ಚಿದು. 1 ಲೋಟ ನೀರು ಹಿಡ್ಕೊ, ಪ್ರಾರ್ಥನೆ ಮಾಡಿ ಕೊಟ್ಟು ಕುಡಿಯೆಂದು ಹೇಳಿದು. ಕುಡಿದು ಅವರಿಗೆ ಶಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ದು. ಅವ್ರಿಗೆ ನನಗೆ ಫೋನ್ ಮಾಡಿ ಹೇಳ್ತಾ ಇದೆ, ಆಂಟಿ ನಾನೀಗ ನಾರ್ಮಲ್ ಕಂಡೀಷನ್ನಲ್ಲಿದೆ, ನಾರ್ಮಲ್ ಕಂಡೀಷನ್. ഉച്ചസ്ഥാനം ತೆಗೆದಾಕಕ್ಕೆ ശക്തവാനായ ದೇವರಾണ് ನಮ್ಮ ದೇವರೇ. അതുപോലെ തന്നെ ನಾವು ನೋಡೋ കഴിഞ്ഞ ದಿವಸ പിന്നെ ತಿಮ್ಲಾಪುರದಲ್ಲಿ ಹೋಯಿತು. ತಿಮ್ಲಾಪುರದಲ್ಲಿ ಹೋಗುವಾಗ ನಮ್ಮ ಮನೆಯವರು ವಾಕ್ಯ ಕೊಡುವಾಗ ಅಲ್ಲಿ ಒಂದು ನಮ್ಮ ಪರಮೇಶ್ವರಿ ಅಪ್ಪ ಕುಂದಿದ್ದು. ಆ ಅಪ್ಪನಿಗೆ ನಾನು ಹೇಳಿದ್ದು, ನೀ ಕೇಳ್ತಾ ಇದೆಯೋ ಅಂದು. ಇಲ್ಲ ನೀ ನನಗೆ ಏನು ಕೇಳೋದಿಲ್ಲ, ನನಗೆ ಕಿವಿ ಇಲ್ಲ ಅಂತ ಹೇಳಿದು. ಆಮೇಲೆ ಎಲ್ಲರಿಗೆ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ನಾನು ಎದ್ದು ಹೋಗಿ ಅವರಿಗೆ ಕಿವಿಯಲ್ಲಿ ಕೈ ಹಾಕಿ ಪ್ರಾರ್ಥನೆ ಮಾಡಿದ್ದು. ಪ್ರಾರ್ಥನೆ ಮಾಡಿ ಒಂದು 5 ನಿಮಿಷ ಆಗಿಲ್ಲ, ಇನ್ನು ಮುಂಚೆ ತಾತ ಹೇಳ್ತಾ ಇದೆ, ನನಗೆ ಚೆನ್ನಾಗಿ ಕಿವಿ ಕೇಳ್ತಾ ಇದೆ. ಮೊಣಂಗಾಲು ಊರಂಡಿಯವರು ಮೊಣಂಗಾಲು ಊರು. ನಿಮ್ಮ ಕಷ್ಟಗಳು, ಕಾಯಿಲೆಗಳು, ಸಮಸ್ಯೆಗಳು ಏನಿದೆಯೋ ದೇವರಿಗೆ ಕೇಳು. ದೇವರೇ ನೀ ನನ್ನನ್ನು ಮುಟ್ಟೋ, ನನಗೆ ಶಾಂತಿ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು. ದೇವರಿಗೆ ಬೇಡುಕೋ. ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿയുള്ള സ്വർഗീയ ತಂದೆಯ ದೇವರೇ ನಿನಗೆ ಸ್ತೋತ್ರವಾಗಿಲ್ಲಪ್ಪ. ದೂರತ್ತಂಜಾರತ್ವವಾಗಿರಿക്കുന്ന ನಿನ್ನ ಮಕ್ಕಳುವಾಗಿ ನಿನ್ನ ಸನ್ನಿಧಿಯಲ್ಲಿ ಬರ್ತಾ ಇದೆಯಪ್ಪ. ನೀ ಕೈ ಬಿಡಬೇಡಪ್ಪ. ಒಂದು ದಿನ ನಾಶವಾಗಿ ಹೋಗೋದಕ್ಕೆ ನೀನು ಬಿಡಬೇಡಪ್ಪ. ನಿನ್ನೆ ಕಂಡುಕೊಂಡು ಜೀವಿಸಿದ ಮಕ್ಕಳಾಕಿ ಉಪಯೋಗಿಸಪ್ಪ ದೇವರೇ. ಏದೆಲ್ಲ ವಿಧದಲ್ಲಿ ಜನಗಳು ಕಷ್ಟಪಡ್ತಾ ಇದೆಯಪ್ಪ. ಹೊಟ್ಟೆ ನೋವು, ಬೆನ್ನು ನೋವು, ಕಾಲು ನೋವು, ಕೈ ನೋವು, അങ്ങനെ ಅನೇಕ ನೋವುಗಳಾல் ಕಷ್ಟಪಡ್ತಾ ಇದೆಯಪ್ಪ. ನಮ್ಮ ನೋವುಗಳೇ, ನಮ್ಮ ಪಾಪಗಳೇ, ನಮ್ಮ ಚಾವಗಳೇ ನಿನ್ನ ಶರೀರದಲ್ಲಿ ಭಾವಿಸಿದಪ್ಪ. ನಿನ್ನ ಬಾಸುಂಡಗಳಿಂದ ಗುಣವಾಯ್ತಪ್ಪ, ನಿನ್ನ ಬಾಸುಂಡಗಳಿಂದ ಗುಣವಾಯ್ತಪ್ಪ. ಕ್ಯಾನ್ಸರ್ ರೋಗಿಗಳೇ, ಟ್ಯೂಮರ್ രോഗികളെ, പരാലിസിസ് ഒടിത്, കാർട്ട് പേഷ്യൻ്റാಗಿ ഏതെല്ലാം ജനങ്ങൾ നരളാടുത്താ ಇದೆಪ್ಪ. അവരെ മുട്ടോ ഈ നിമിഷമേ. പരിശുദ്ധാത്മനെ മുട്ടോ മുട്ടോ ಮುಟ್ಟು ಸಂಪೂರ್ಣ ಬಿಡುಗಡೆ ಕೊಡು ದೇವರೇ. ಏದೆಲ್ಲ ವಿಧದಲ್ಲಿ ಕಷ್ಟಪಡ್ತಾ ಇದೆಯಪ್ಪ. ಮನೆ ಇಲ್ಲದೆ ಬತ್ತಾವೆ, ಏದೆಲ್ಲ ರೀತಿಯಲ್ಲಿ ಮದುವೆ ಆಗಾದೆ ಅಪ್ಪ ಯೇಸುವೆ, ಎಲ್ಲ ಮಕ್ಕಳೇ ನೀ ಆಶೀರ್ವದಿಸಪ್ಪ. ಆರು ನರಕದಲ್ಲಿ ಹೋಗಕ್ಕೆ ಬಿಡಬೇಡಪ್ಪ. ಎಲ್ಲರೂ ನಿತ್ಯ ರಾಜ್ಯಕ್ಕಾಗಿ ಆ ಕದಲದ ದೇವರ ಜೊತೆಯಲ್ಲಿ, ಆ ಕದಲದ ರಾಜ್ಯದಲ್ಲಿ ನಾವು ಸೇರುವುದಕ್ಕೆ ನೀ ಸಹಾಯ ಮಾಡಪ್ಪ. ಕೈ ಬಿಡಬೇಡಪ್ಪ. ನಿನ್ನ ಬರೋಣಿಕೆ ಹತ್ರ ಆಯ್ತಲ್ಲಪ್ಪ ಅಪ್ಪ. ನಾವು ನಿನ್ನ ಜೊತೆಯಲ್ಲಿ ಅಪ್ಪ ವಾಸ ಮಾಡುವುದಕ್ಕೆ ನೀ ಸಹಾಯ ಮಾಡಪ್ಪ. ಕೈ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.